ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಭೂಮಿಕಾ ಕಿಚನ್ಗೆ ಸ್ವಾಗತ. ಮೊದಲು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಈ ಯುಗಾದಿ ಹಬ್ಬದ ದಿನ ಅಂತೂ ನಾವೆಲ್ಲರೂ ಬೆಳಗ್ಗೆ ಹೇಳ್ತಿದ್ದ ಹಾಗೆ ಎಣ್ಣೆ ಸ್ನಾನ ಮಾಡಿ ಆಗ್ತಾನೆ ಚಿಗುರೊಡ್ದಿರೋ ಅಂಥ ಬೇವು ತಗೊಂಡು ಬಂದು ಬೆಲ್ಲದ ಜೊತೆ ಮಿಕ್ಸ್ ಮಾಡಿಕೊಂಡು ಬೇವು ಬೆಲ್ಲ ಒಟ್ಟಿಗೆ ತಿಂತ ದೇವ್ರ ಹತ್ರ ಕೇಳ್ಕೊಳ್ತೀವಿ. ಕಷ್ಟ ಸುಖನ ಸಮನಾಗಿ ಕೊಡಪ್ಪ, ಸುಖನ ಹೇಗೆ ಖುಷಿಯಾಗಿ ಅನುಭವಿಸ್ತೀವೋ ಹಾಗೆ ಕಷ್ಟನೂ ಎದುರಿಸೋ ಶಕ್ತಿ ಕೊಡಪ್ಪ ದೇವರೇ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹಿರಿಯರ ಎಲ್ಲರ ಆಶೀರ್ವಾದನೂ ತಗೊಂಡು ಅವತ್ತಿನ ದಿನ ಹೋಳಿಗೆ ಅಡುಗೆ ಮಾಡ್ತೀವಿ. ಹೋಳಿಗೆ ಅಡುಗೆ ಮಾಡೋದ್ರಿಂದ ಹೊಸ ವರ್ಷನ ಪ್ರಾರಂಭ ಮಾಡಿ ಖುಷಿಯಾಗಿ ಸಂತೋಷದಿಂದ ಸಂಭ್ರಮ ಮಾಡ್ತೀವಿ. ಮಾವಿನಕಾಯಿ ಆಗ್ತಾನೆ ಹೊಸದಾಗಿ ಬಂದಿರೋದ್ರಿಂದ ಮಾವಿನಕಾಯಲ್ಲಿ ಮಾಡಿರೋವಂಥ ಚಿತ್ರಾನ್ನ ಆಗಿರ್ಬೋದು, ಕೋಸಂಬರಿ, ಪಾನಕ, ಈ ಥರ ಎಷ್ಟೊಂದು ವಿಧವಾದ ಅಡುಗೆಗಳನ್ನ ಮಾಡ್ತಾ ಎಲ್ಲರೂ ಕುಟುಂಬದವರು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಖುಷಿಯಾಗಿ ಸಂತೋಷದಿಂದ ಈ ಯುಗಾದಿನ ಪ್ರಾರಂಭ ಮಾಡ್ತೀವಿ. ಜೊತೆಗೆ ಪಂಚಾಂಗ ಶ್ರವಣ ಮಾಡೋದ್ರಿಂದ ಈ ವರ್ಷದ ಪೂರ್ತಿ ಹೇಗಿದೆ ಅನ್ನೋದು ನಮಗೆ ಪಂಚಾಂಗ ಶ್ರವಣ ಮಾಡೋದ್ರಿಂದ ಗೊತ್ತಾಗುತ್ತೆ. ಇದೇ ಥರ ನಿಮ್ಮನೆಯಲ್ಲೂ ಹೇಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಇಷ್ಟು ದಿನ ಹೇಗೆ ನನ್ನ ಭೂಮಿಕಾ ಕಿಚನ್ನ ಸಪೋರ್ಟ್ ಮಾಡಿ ಬೆಳೆಸಿದಿರೋ ಇನ್ನು ಮುಂದೆನೂ ಹಾಗೆ ನೀವೆಲ್ಲರೂ ನೋಡಿ ನನ್ನ ಭೂಮಿಕಾ ಕಿಚನ್ಗೆ ಆಶೀರ್ವಾದ ಮಾಡಿ, ಜೊತೆಗೆ ಇನ್ನಷ್ಟು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿ ಹೊಸ ಅಡುಗೆ ಮಾಡೋ ಅಂಥ ಶಕ್ತಿ ಬರಲಿ ನನಗೆ ಅಂತ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.